4 ಸಿಲಿಂಡ್ರು, ಇದು 3 ಸಿಲಿಂಡ್ರು. ಈ ಒಂದು ವೆಹಿಕಲಲ್ಲಿ ನೋಡಿ ಇಷ್ಟು ಸ್ಪೇಸ್ ಇರೋ ಕಾರಣ ನಿಮಗೆ ಏನು ಅಂತಂದರೆ ಮುಂದೆ ಇಂಜಿನ್ ಇರೋ ಕಾರಣ ಅದೇ ಸೇಫ್ಟಿ ಅಂತ ಈ ಒಂದು ವೆಹಿಕಲಲ್ಲಿ ಕ್ಲೇಮ್ ಮಾಡುತ್ತೆ. ಆದರೆ ಈ ಒಂದು ವೆಹಿಕಲಲ್ಲಿ ಏನು ಅಂತಂದರೆ ಡಿಫಾಲ್ಟಾಗಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ. 2 ಗಾಡಿಯ ಸೀಟ್ ಕೆಪಾಸಿಟಿ ಬಂದು 1 ಡ್ರೈವರು ಪ್ಲಸ್ 2 ಪ್ಯಾಸೆಂಜರ್ ಆಗಿರುತ್ತೆ. ಇದಕ್ಕೂ 3 ಸೀಟರ್ ಆಗಿರುತ್ತೆ. ಈ ಗಾಡಿನೂ ಕೂಡ 3 ಸೀಟರ್ ವೆಹಿಕಲ್ ಆಗಿರುತ್ತೆ. ಆಗಿರೋ ಒಂದು ಮಾಹಿತಿ ಏನು ಅಂತಂದರೆ ಇದರ ಒಂದು ಕಾರ್ಗೋ ಬಾಡಿಯ ಲೆಂತ್ ನೋಡ್ತಿರ್ಬೋದು. ಬೊಲೆರೋನ ಕಾರ್ಗೋ ಬಾಡಿ ಬಂದು ಈ ರೀತಿ ಬರುತ್ತೆ. ಇದರಲ್ಲಿ 2 ವೇರಿಯಂಟ್ ಬರುತ್ತೆ, 9 ಫೀಟು ಬರುತ್ತೆ, 10 ಫೀಟು ಬರುತ್ತೆ. ಬಟ್ಟು ಹಲೋ ಗೆಳೆಯರೇ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ಟಾಪಿಕ್ ಏನು ಅಂತೇಳಿ ನೀವು ತಮ್ಮನೇ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದರೆ ನೀವು ಮಹೇಂದ್ರ ವೀರೋ ಗಾಡಿ ನೋಡ್ಬೋದು, ಮಹೇಂದ್ರ ಬೊಲೆರೋ ಗಾಡಿ ನೋಡ್ಬೋದು. ಈ 2 ಗಾಡಿ ಬಗ್ಗೆ ಒಂದು ಕಂಪ್ಯಾರಿಸನ್ ವಿಡಿಯೋ. ಯಾಕೆ ಅಂದರೆ ಇದು ಎಜುಕೇಷನ್ ಪರ್ಪಸ್ಗಾಗಿರುತ್ತೆ. ಈ ಒಂದು ಗೂಡ್ಸ್ ವೆಹಿಕಲ್ ತೆಗೆಯೋತ್ತಿಗೆ ಕೆಲವೊಂದು ಡೌಟ್ಸ್ ಇದ್ದೇ ಇರುತ್ತೆ. ಆ ಗಾಡಿ ತಗೊಳ್ಳೋಣ ಇಲ್ಲ ಈ ಗಾಡಿ ತಗೊಳ್ಳೋಣ ಅನ್ನೋದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೇ, ಈ ಒಂದು ವಿಡಿಯೋನ ಶುರು ಮಾಡೋಣ. ಇದು ಬಂದು ಬೊಲೆರೋ, ಮಹೇಂದ್ರ ಬೊಲೆರೋ ಮ್ಯಾಕ್ಸ್ HD ಪಿಕಪ್ಪು. ಇದು ಬಂದುಬಿಟ್ಟು ವೀರೋ, ಮಹೇಂದ್ರ ವೀರೋ. ಸೊ ನೀವು ಇಲ್ಲಿ ನೋಡ್ತಿರೋದೇನು ಅಂತಂದರೆ ಮಹೇಂದ್ರ ಬೊಲೆರೋದಲ್ಲಿ ಏನು ಕಂಪನಿ ಏನು ಕ್ಲೇಮ್ ಮಾಡುತ್ತೆ ಅಂದರೆ ಮಹೇಂದ್ರ ಬೊಲೆರೋದ ಶೇಪ್ ಬಂದು ಈ ರೀತಿ ಬರುತ್ತೆ. ಆದರೆ ಮಹೇಂದ್ರ ವೀರೋನ ಶೇಪ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ, ಫ್ಲ್ಯಾಟ್ ಫೇಸ್ ಇರುತ್ತೆ. ಬಟ್ ಇದರಲ್ಲಿ ಏನಂತಾರೆ ಬಾನೆಟ್ ಬರುತ್ತೆ. ಮಹೇಂದ್ರ ಏನು ಕ್ಲೇಮ್ ಮಾಡುತ್ತೆ ಅಂದರೆ ಇದರಲ್ಲಿ ಈ ಒಂದು ವೆಹಿಕಲಲ್ಲಿ ನೋಡಿ ಇಷ್ಟು ಸ್ಪೇಸ್ ಇರೋ ಕಾರಣ ನಿಮಗೆ ಏನು ಅಂತಂದರೆ ಮುಂದೆ ಇಂಜಿನ್ ಇರೋ ಕಾರಣ ಅದೇ ಸೇಫ್ಟಿ ಅಂತ ಈ ಒಂದು ವೆಹಿಕಲಲ್ಲಿ ಕ್ಲೇಮ್ ಮಾಡುತ್ತೆ. ಆದರೆ ಈ ಒಂದು ವೆಹಿಕಲಲ್ಲಿ ಏನು ಅಂತಂದರೆ ಡಿಫಾಲ್ಟಾಗಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ. ಹಾಗೆಯೇ ಈ ಒಂದು ವೆಹಿಕಲ್ದು ಮಹೇಂದ್ರ ಬೊಲೆರೋದು ಹೆಡ್ಲ್ಯಾಂಪ್ ನೀವು ನೋಡ್ತಿರ್ಬೋದು. ಹೆಡ್ಲ್ಯಾಂಪ್ ಬಂದುಬಿಟ್ಟು ಕಂಪ್ಲೀಟ್ಲಿ ಹ್ಯಾಲೋಜಿನ್ ಬರುತ್ತೆ. ಇಲ್ಲಿ ನಿಮಗೆ ಟರ್ನ್ ಸೇಫ್ ಲೈಟ್ ಒಂದು ಸಿಗುತ್ತೆ. ಏನು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಲೆಫ್ಟಿಗೆ ಫುಲ್ ಕಟ್ ಮಾಡಿದಾಗ ಲೆಫ್ಟ್ ಸೈಡ್ದು ಈ ಲೈಟು ಕತ್ತುತ್ತೆ, ಆವಾಗ ನಿಮಗೆ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ. ಹಾಗೆಯೇ ವೀರೋನ ಒಂದು ಹೆಡ್ಲ್ಯಾಂಪ್ ಬಂದುಬಿಟ್ಟು ಈ ರೀತಿ ಇದೆ, ತುಂಬಾ ಸ್ಟೈಲಿಶ್ ಆಗಿದೆ. ಇದು ಕೂಡ ಒಂದು ಕಂಪ್ಲೀಟ್ಲಿ ಹ್ಯಾಲೋಜಿನ್ ಲೈಟ್ ಆಗಿರುತ್ತೆ. ನಿಮಗೆ ಇಲ್ಲಿ ಒಂದು ಇಂಡಿಕೇಟರ್ ಸಿಗುತ್ತೆ. ಹಾಗೆಯೇ 2 ಗಾಡಿಗೆ ಟಾಪ್ ಎಂಡ್ ಆದರೂ ಕೂಡ ಯಾವುದೇ ರೀತಿಯ ಒಂದು ಫಾಗ್ ಲ್ಯಾಂಪ್ ಸಿಗಲ್ಲ, ನೋಡ್ತಿರ್ಬೋದು. ಆದರೆ ಇಲ್ಲಿ ನೋಡಿ ಇದು ಬಂದು ಮೆಟಲ್ಲು, ಆದರೆ ಇದು ಫೈಬರು. ಅರ್ಥ ಆಯ್ತಾ? ಇದು ಒಂದು ಡಿಫ್ರೆನ್ಸ್ ಇದೆ. ಇದು ಬಂದು ಫೈಬರ್ ಬಾಡಿ ಬರುತ್ತೆ, ಇದು ಬಂದುಬಿಟ್ಟು ಮೆಟಲ್ ಬಾಡಿ ಬರುತ್ತೆ. 2 ಗಾಡೀಲಿ ಏನು ಅಂತಂದರೆ ನಿಮಗೆ ಕ್ರೋಮ್ ಫಿನಿಷಿಂಗಲ್ಲಿ ಗ್ರಿಲ್ ಇರುತ್ತೆ. ಕ್ರೋಮ್ ಫಿನಿಷಿಂಗಲ್ಲಿ ನಿಮಗೆ ಮಹೇಂದ್ರ ಲೋಗೋ ಬರುತ್ತೆ. ಇದಕ್ಕೂ ಕೂಡ ನಿಮಗೆ ಕ್ರೋಮ್ ಫಿನಿಷಿಂಗಲ್ಲಿ ಮಹೇಂದ್ರದ ಲೋಗೋ ಪ್ಲಸ್ ಇದರ ಬ್ಯಾಡ್ಜಿಂಗ್ ಎಲ್ಲ ಕ್ರೋಮ್ ಫಿನಿಷಿಂಗಲ್ಲಿ ಬರುತ್ತೆ. ನೋಡ್ಬೋದು. ಹೈಟ್ ವೈಸ್ ನೋಡೋದಾದರೆ ವೀರೋ ಸ್ವಲ್ಪ ಹೈಟ್ ಇದೆ, ಇದು ಸ್ವಲ್ಪ ಕುಳ್ಳಕ್ಕಿದೆ. ಓಕೆನಾ? ಪೇಲೋಡ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ನೋಡಿ, ಬೊಲೆರೋದಲ್ಲಿ 2 ಟನ್ ಗಂಟ ಪೇಲೋಡ್ ಬರುತ್ತೆ. ಬಟ್ ಈ ಒಂದು ಪರ್ಟಿಕ್ಯುಲರ್ ಮಾಡೆಲ್ ಬಂದು 1700 kg. ಆದರೆ ವೀರೋದಲ್ಲಿ ಏನು ಅಂತಂದ್ರೆ 1600 kg ಮಾತ್ರ ಈ ಒಂದು ವೆಹಿಕಲ್ದು ಪೇಲೋಡ್ ಆಗಿರುತ್ತೆ. ಈ 2 ವೆಹಿಕಲ್ದು ಟೈರ್ ಸೈಜ್ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ಗೆ ಬಂದು 15 ಸೈಜ್ ಟೈರ್ ಬರುತ್ತೆ. 4 ಕೂಡ 15 ಸೈಜ್ ಟೈರ್ ಬರುತ್ತೆ ವೀರೋ ಗಾಡಿದು. ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಬೊಲೆರೋ ಗಾಡಿ ನೋಡ್ತಿರ್ಬೋದು, ಇದಕ್ಕೂ ಕೂಡ 15 ಸೈಜ್ ಟೈರ್ ಬರುತ್ತೆ. ಇದಕ್ಕೂ ಕೂಡ 4 ಕೂಡ 15 ಸೈಜೇ ಬರುತ್ತೆ. ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ. 2 ಗಾಡಿ ಕೂಡ ಸೇಮ್ ಸೈಜ್ ಟೈರ್ನ ಶೇರ್ ಮಾಡುತ್ತೆ. ಹಾಗೆಯೇ ಈ ಒಂದು ವೆಹಿಕಲ್ದು ಬೊಲೆರೋ ಗಾಡಿದು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು. ಏನು ಅಂತಂದರೆ ಬೊಲೆರೋ ವೆಹಿಕಲ್ದು ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಬರುತ್ತೆ, ವೀರೋ ಗಾಡಿಯ ಸೈಡ್ ಪ್ರೊಫೈಲ್ ಬಂದು ಈ ರೀತಿ ಬರುತ್ತೆ. ಸೊ ಇದರಲ್ಲಿ ಏನು ಅಂತಂದರೆ ವೀರೋ ಗಾಡಿದು ಮೇನ್ ಪರ್ಪಸ್ ಏನು ಅಂತಂದರೆ ತುಂಬ ಜನರು ಇದಕ್ಕೆ ಕಂಟೈನರ್ ಹಾಕ್ತಾರೆ ಮತ್ತು ಹೈ ಬಾಡಿ ಮಾಡಿಸ್ಕೊಳ್ತಾರೆ. ಸೊ ಆ ಥರ ಒಂದು ಪರ್ಪಸ್ಗೆ ಈ ವೆಹಿಕಲ್ ಹೋಗೋದು. ಕಂಪನಿ ಅಟ್ಯಾಚ್ಮೆಂಟ್ ಇರ್ಬೋದು, ಆಮೇಲೆ ಡೆಲಿವರಿ ಇರ್ಬೋದು, ಆಮೇಲೆ FMCG ಹಾಲಿನ ಸಪ್ಲೈ, ಆ ಥರ ಗಾಡಿಗೆ ಈ ಥರ ಹೋಗೋದು. ಬಟ್ ಬೊಲೆರೋದ ವಿಷಯ ಏನು ಅಂತಂದರೆ ನೋಡ್ತಿರ್ಬೋದು ಇದಕ್ಕೆ ಬಾಡಿ ಕಟ್ಸೋರು ಕಡಿಮೆ. ಇದೇನು ಅಂತಂದರೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಯೂಸಿಗೆ ಈ ಒಂದು ವೆಹಿಕಲ್ ಹೋಗೋದು. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಬೊಲೆರೋನ ಫ್ಯೂಲ್ ಟ್ಯಾಂಕ್. ಇದು ಬಂದುಬಿಟ್ಟು ಏನು ಅಂತಂದರೆ ಲೋಡ್ ಬಾಡಿ ಏನಿದೆ, ಲೋಡ್ ಬಾಡಿಯ ಮಿಡ್ಲಲ್ಲಿ ಬರುತ್ತೆ. ಇದು ಬಂದು 60 ಲೀಟರ್ಸ್ ಆಗಿರುತ್ತೆ. ಆದರೆ ನೀವಿಲ್ಲಿ ವೀರೋನ ಒಂದು ಫ್ಯೂಲ್ ಟ್ಯಾಂಕ್ ನೋಡ್ಬೋದು. ಏನು ಅಂತಂದರೆ ಹಿಂದಕ್ಕೆ ಬರುತ್ತೆ, ಲೋಡ್ ಬಾಡಿ ಒಂದು ಬಾಟಮಿಗೆ ಬರುತ್ತೆ. ಇದು 40 ಲೀಟರ್ಸ್ ಆಗಿರುತ್ತೆ. 20 ಲೀಟರ್ಸ್ ವ್ಯತ್ಯಾಸ ಇದೆ ಗೆಳೆಯರೆ. ಇನ್ನೊಂದು ವಿಷಯ ಏನು ಅಂತಂದರೆ 2 ಗಾಡಿಗೆ ಸೀಟ್ ಕೆಪಾಸಿಟಿ, 2 ಗಾಡಿಯ ಸೀಟ್ ಕೆಪಾಸಿಟಿ ಬಂದು 1 ಡ್ರೈವರು ಪ್ಲಸ್ 2 ಪ್ಯಾಸೆಂಜರ್ ಆಗಿರುತ್ತೆ. ಇದಕ್ಕೂ 3 ಸೀಟರ್ ಆಗಿರುತ್ತೆ. ಈ ಗಾಡಿನೂ ಕೂಡ 3 ಸೀಟರ್ ವೆಹಿಕಲ್ ಆಗಿರುತ್ತೆ. ಹಾಗೆಯೇ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ 5+1 ರಿವರ್ಸು ಸಿಂಕ್ರೊಮೈಸು ಗೇರ್ ಬಾಕ್ಸ್ ಆಗಿರುತ್ತೆ. 2 ಕೂಡ ಸೇಮ್ ಗೇರ್ ಬಾಕ್ಸೇ ಇರುತ್ತೆ. ಬೊಲೆರೋನ ಗ್ರೌಂಡ್ ಕ್ಲಿಯರೆನ್ಸ್ ಈ ರೀತಿ ಇದೆ, ಹಾಗೆ ವೀರೋನ ಗ್ರೌಂಡ್ ಕ್ಲಿಯರೆನ್ಸ್ ಈ ರೀತಿ ಇದೆ. 2 ಕಂಪೇರ್ ಮಾಡಿದ್ರೆ ವೀರೋ ಗಾಡಿಯ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು 216 mm ಬರುತ್ತೆ. ಆದರೆ ಬೊಲೆರೋದು ಬಂದುಬಿಟ್ಟು 185 mm ಬರೋದು. ಈ 2 ಗಾಡಿಗೂ ಸೇಮ್ ಚಾಸಿ ಏನು ಅಂತಂದರೆ ಶೇರ್ ಆಗೋದು.
ಯಾವುದು ಅಂದರೆ ಲ್ಯಾಡರ್ ಫ್ರೇಮು ನೋಡ್ತಿರ್ಬೋದು, ಗಟ್ಟಿಮುಟ್ಟಾಗಿರುವ ಚಾಸಿ. ಸೊ ಆ ಒಂದು ವೆಹಿಕಲ್ಗೂ ಈ ಒಂದು ವೀರೋ ಗಾಡಿಯ ಚಾಸಿನೂ ನೋಡ್ತಿರ್ಬೋದು ಲ್ಯಾಡರ್ ಫ್ರೇಮು. ಚಾಸಿಲಿ ಯಾವುದೇ ರೀತಿಯ ಒಂದು ವ್ಯತ್ಯಾಸ ಇಲ್ಲ. ಏನು ಅಂತಂದರೆ ಲ್ಯಾಡರ್ ಫ್ರೇಮ್ ಚಾಸಿನೇ ಎರಡು ಗಾಡಿ ಕೂಡ ಶೇರ್ ಮಾಡ್ಕೊಂಡಿರೋದು. ತುಂಬಾ ಇಂಪಾರ್ಟೆಂಟ್ ಆಗಿರೋ ಒಂದು ಮಾಹಿತಿ ಏನು ಅಂತಂದರೆ ಇದರ ಒಂದು ಕಾರ್ಗೋ ಬಾಡಿಯ ಲೆಂತ್ ನೋಡ್ತಿರ್ಬೋದು. ಬೊಲೆರೋನ ಕಾರ್ಗೋ ಬಾಡಿ ಬಂದು ಈ ರೀತಿ ಬರುತ್ತೆ. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, 9 ಫೀಟು ಬರುತ್ತೆ, 10 ಫೀಟು ಬರುತ್ತೆ. ಬಟ್ಟು ಈ ಒಂದು ಇದೆಯಲ್ಲ ಹೈಟು, ಇದು ಬಂದ್ಬಿಟ್ಟು 2 ಕಾಲಡಿ ಬರುತ್ತೆ. ಆದರೆ ನಿಮಗೇನು ಅಂತಂದರೆ ವೀರೋದಲ್ಲಿ ನೋಡ್ತಿರ್ಬೋದು, ವೀರೋದಲ್ಲಿ ಕೂಡ 9 ಅಡಿನೂ ಬರುತ್ತೆ, 10 ಅಡಿನೂ ಬರುತ್ತೆ. ಆದರೆ ಪೇಲೋಡ್ ಕೆಪಾಸಿಟಿ 1600 kg ಮಾತ್ರ. ಆದರೆ ಅದು ಬಂದುಬಿಟ್ಟು ನಿಮಗೆ 2 ಟನ್ ಗಂಟನೂ ಬರುತ್ತೆ. ಆದರೆ ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ಹೈಟು ಕೇವಲ 1 ಅಡಿ ಮಾತ್ರ ಬರುತ್ತೆ. ಯಾಕೆಂತಂದರೆ ನಾನು ಆಗಲೇ ಹೇಳ್ದಂಗೆ ಇದರದ್ದು ಪರ್ಪಸೇ ಬೇರೆ. ಏನು ಅಂತಂದರೆ ಸಪ್ಲೈ ತುಂಬ ಒಂದು ರನ್ನಿಂಗ್ ಆಗೋ ಗಾಡಿ ಇದು. ಬಾಕ್ಸ್ ಹಾಕ್ಕೊಳ್ಳೋದು, ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಜಾಸ್ತಿ, ಅಂದರೆ ಕಸ್ಟಮರ್ ತೊಗೊಂಡಾದ್ಮೇಲೆ. ಸೊ ಆ ಪರ್ಪಸು ಅದು. ಹಾಗೆಯೇ ಗೆಳೆಯರೆ ಇನ್ನೊಂದೇನು ಅಂತಂದರೆ ಸಸ್ಪೆನ್ಷನ್ ನೋಡೋಣ. ಬೊಲೆರೋಗೂ ನಿಮಗೇನು ಅಂತಂದರೆ ರಫ್ ಆ್ಯಂಡ್ ಟಫ್ ಆಗಿರೋ ಸ್ಪ್ರಿಂಗ್ ಲೀಫ್ ಸಸ್ಪೆನ್ಷನ್ನೇ ಬರೋದು. ಹಾಗೆಯೇ ಮುಂದಕ್ಕೂ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಸ್ಪ್ರಿಂಗ್ ಸಸ್ಪೆನ್ಷನ್ನೇ ಬರೋದು. ಆದರೆ ವೀರೋಗೆ ಏನು ಅಂತಂದರೆ ವೀರೋಗೂ ಕೂಡ ಸೇಮು ಸ್ಪ್ರಿಂಗ್ ಲೀಫ್ ಸಸ್ಪೆನ್ಷನ್ನೇ ಬರೋದು. ಸೊ ಹಿಂದೆ ನೀವು ನೋಡ್ತಿರ್ಬೋದು ಏನು ಅಂತಂದರೆ ಹಿಂದಕ್ಕೂ ಕೂಡ ಸ್ಪ್ರಿಂಗ್ ಲೀಫೇ ಬರೋದು. ಸಸ್ಪೆನ್ಷನ್ ವಿಷಯದಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸ್ ಇಲ್ಲ. ಎರಡಕ್ಕೂ ಕೂಡ ರಿಜಿಡ್ ಆಗಿರೋ ರಫ್ ಆ್ಯಂಡ್ ಟಫ್ ಯೂಸ್ ಆಗುವ ಏನು ಅಂತಂದರೆ ಸ್ಪ್ರಿಂಗ್ ಲೀಫ್ ಸಸ್ಪೆನ್ಷನ್ನೇ ಸಿಗೋದು. ನಾನಿವಾಗ ವೀರೋ ಗಾಡಿಯ ಒಂದು ಇಂಟೀರಿಯರಲ್ಲಿ ನಾನು ಕೂತಿದ್ದೀನಿ, ಓಕೆನಾ. ನೀವಿಲ್ಲಿ ನೋಡ್ತಾ ಇರ್ಬೋದು ವೀರೋ ಗಾಡಿಯ ಒಂದು ಇಂಟೀರಿಯರ್ ನೋಡ್ಬೋದು. ಯಾವ ಕಾರ್ಗೂ ಕಮ್ಮಿ ಇಲ್ಲ. ನೋಡ್ತಿರ್ಬೋದು ಹೈಟೆಕ್ ಆಗಿರೋ ಒಂದು ಡ್ಯಾಶ್ ಬೋರ್ಡು ಸಿಸ್ಟಮು, ಆ್ಯಂಡ್ರಾಯ್ಡ್ ಸಿಸ್ಟಮು, ಹಾಗೇನೆ AC ಕಂಟ್ರೋಲ್ ಸ್ವಿಚ್ಚು, ಹಾಗೆ ಎಲ್ಲ ಪವರ್ ವಿಂಡೋ, ಆಮೇಲೆ USB ಫಾಸ್ಟ್ ಚಾರ್ಜಿಂಗು, ಆಮೇಲೆ USB, ಆಮೇಲೆ ಸ್ಲಾಟು 12 ವ್ಯಾಟ್ ಸ್ಲಾಟು, ಆಮೇಲೆ ಇಲ್ಲೊಂದು ಪವರ್ ವಿಂಡೋ. ಮತ್ತು ಗೇರ್ ನೋಡಿ ಏನು ಅಂತಂದರೆ ಕ್ರೋಮ್ ಫಿನಿಶಿಂಗಲ್ಲಿ ತುಂಬ ಸ್ಟೈಲಿಶ್ ಆಗಿದೆ. ಏನು ಅಂತಂದರೆ ಒಂದು 10-15 ಲಕ್ಷದ ಕಾರಲ್ಲಿ ಕೂತಂಗೆ ಅನಿಸ್ತದೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಆಗಿರೋ ಒಂದು ಕ್ಲಸ್ಟರು, ಪ್ಲಸ್ ಸ್ಟೇರಿಂಗ್ ನೋಡ್ತಿರ್ಬೋದು ಎಷ್ಟು ಹೈಟೆಕ್ ಆಗಿದೆ ಅಂತ. ಎಲ್ಲ ಬಟನ್ಸ್, ಫಂಕ್ಷನ್ ಬಟನ್ಸ್ ಎಲ್ಲ ಇಲ್ಲೇ ಬರುತ್ತೆ. AC ವೆಂಟಿಲೇಷನ್ನು, ಹಾಗೆಯೇ ಸೀಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲೆದರ್ ಸೀಟು, ಡುವೆಲ್ ಕಲರ್ದು ಸೀಟು. ಇದಕ್ಕೇನು ಅಂತಂದರೆ ಇಲ್ಲಿ ನೋಡಿ ಹೆಡ್ ರೆಸ್ಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಪ್ರೀಮಿಯಮ್ ಆಗಿ ಇದೆ ಈ ಒಂದು ವೆಹಿಕಲ್. ತುಂಬಾ ಒಂದು ಪ್ರೀಮಿಯಮ್ ಆಗಿದೆ. ಒಳಗಡೆ ಕೂತಾಗ ನಿಜವಾಗ್ಲೂ ಒಂದು ಗೂಡ್ಸ್ ಗಾಡಿಯಲ್ಲಿ ಕೂತಿದ್ದೀನಿ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಲೆಗ್ ಸ್ಪೇಸ್ ಎಲ್ಲ ನೋಡ್ತಿರ್ಬೋದು ಏನು ಅಂತಂದರೆ ತುಂಬಾ ಚೆನ್ನಾಗಿದೆ ಲೆಗ್ ಸ್ಪೇಸು ಈ ಒಂದು ವೆಹಿಕಲ್ದು. ಮತ್ತು ಇಲ್ಲೆಲ್ಲ ಡೋರ್ ಪ್ಯಾಡ್ ಎಲ್ಲ ನೋಡ್ತಿರ್ಬೋದು, ಫೈಬರ್ದು ಕೊಟ್ಟಿದ್ದಾರೆ. ಡೋರ್ ಪ್ಯಾಡು ನೋಡ್ಕೊಳ್ಳಿ, ಫೈಬರ್ದು ಕೊಟ್ಟಿದ್ದಾರೆ. ಪ್ಲಸ್ ಸ್ಪೀಕರ್ಗೂ ಸಹ ಜಾಗ ಇದೆ, ಬಾಟಲ್ ಹೋಲ್ಡರು ಇದೆ. ಸೊ ಇದು ನನ್ನ ಪ್ರಕಾರ ಬೊಲೆರೋ ಇಂಟೀರಿಯರ್ಗಿಂತ ವೀರೋ ಇಂಟೀರಿಯರ್ ಸೂಪರ್ ಆಗೇ ಕಾಣುತ್ತೆ. ಮತ್ತು ನೋಡಿ ಗಾಡಿಯ ಒಂದು ಕಮಾಂಡಿಂಗ್ ನೋಡಿ ಎಲ್ಲೂ ಬ್ಲೈಂಡ್ ಸ್ಪಾಟ್ ಇಲ್ಲ. ನೋಡಿ ಫುಲ್ ಕಾಣುತ್ತೆ, ಹಿಂದ್ಗಡೆ ಕಾಣುತ್ತೆ. ಇನ್ನೊಂದೇನು ಅಂತಂದರೆ ಒಂದೇ ಲುಕ್ಕಿಗೆ ನೋಡಿ ಹಿಂದ್ಗಡೆ ಇರೋ ಗಾಡಿಗಳದೆಲ್ಲ ಮಾಹಿತಿ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಸಿಗುತ್ತೆ. ಅರ್ಥ ಆಯ್ತಾ? ಇದು ಬಂದು ವೀರೋ ಗಾಡಿಯ ಒಂದು ಇಂಟೀರಿಯರು. ಬನ್ನಿ ಗೆಳೆಯರೆ, ಇವಾಗ ಬೊಲೆರೋದು ಇಂಟೀರಿಯರ್ ಯಾವ ರೀತಿ ಇದೆ ನೋಡೋಣ. ಬೊಲೆರೋದು ಇಂಟೀರಿಯರ್ ನೋಡಿ. ಬೊಲೆರೋದು ಇಂಟೀರಿಯರ್ ಏನು ಅಂತಂದರೆ ಈ ರೀತಿ ಇದೆ. ಸೊ ಸೀಟೆಲ್ಲ ನೋಡಿ ಏನು ಅಂತಂದರೆ ಇದೆಲ್ಲ ಬಂದ್ಬಿಟ್ಟು ಫ್ಯಾಬ್ರಿಕ್ ಸೀಟ್ಸು. ಇದ್ರದ್ದು ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ ಡುವೆಲ್ ಕಲರ್ ಇಲ್ಲ, ಸಿಂಗಲ್ ಕಲರಲ್ಲಿ ಬರುತ್ತೆ. ಮತ್ತು ಚೆನ್ನಾಗಿದೆ ಸೀಟು, ಓಕೆನಾ. ಇಲ್ಲಿ ಏನು ಅಂತಂದರೆ ಸೀಟ್ ಹೈಟ್ ಅಡ್ಜಸ್ಟ್ ಮಾಡ್ಬೋದು, ಮೇಲೆ ಕೆಳಗೆ ಎಲ್ಲ ಮಾಡ್ಕೋಬೋದು ಈ ಒಂದು ಬೊಲೆರೋ ಗಾಡಿಯಲ್ಲಿ. ಅದರಲ್ಲೂ ಕೂಡ ಈ ಫಂಕ್ಷನ್ ಇದೆ, ಓಕೆನಾ. ಇದರಲ್ಲಿ ಈ ಒಂದು ವೆಹಿಕಲಲ್ಲಿ ನಾನೇನು ಅಬ್ಸರ್ವ್ ಮಾಡಿರೋದಂದರೆ ಇದು ತುಂಬ ಒಂದು ಹಳೆಯ ಗಾಡಿ, ಅಂದರೆ 2000ಇಂದನೇ ಈ ಒಂದು ವೆಹಿಕಲ್ಲು ಮಾರ್ಕೆಟಲ್ಲಿದೆ. ಬಟ್ ಆ ಒಂದು ಜೆನೆಟಿಕ್ಸ್ನ ಇದು ಇನ್ನೂ ಕಂಟಿನ್ಯೂ ಮಾಡ್ತಾ ಇದೆ. ನೋಡ್ತಿರ್ಬೋದು ತುಂಬ ಹೈಟೆಕ್ ಆಗಿ ಏನಿಲ್ಲ ಡ್ಯಾಶ್ ಬೋರ್ಡು, ಬಟ್ ಚೆನ್ನಾಗಿದೆ. ಅಂದರೆ ಈಗಿನ ಕಾಲಕ್ಕೆ ಕರೆಕ್ಟಾಗಿ ಮಾಡಿದ್ದಾರೆ. ಗ್ಲೋ ಬಾಕ್ಸ್ 2 ಬರುತ್ತೆ. ಪ್ಲಸ್ ಇದರಲ್ಲೇನು ಆ್ಯಂಡ್ರಾಯ್ಡ್ ಸಿಸ್ಟಮ್ ಏನು ಸಿಗೋಲ್ಲ, ಬಟ್ AC ಬರುತ್ತೆ ನಿಮಗೆ. ನೋಡ್ತಿರ್ಬೋದು 4 ವೆಂಟಿಲೇಷನ್. ಹಾಗೆಯೇ ನಿಮಗೆ ಫಂಕ್ಷನ್ ಸ್ವಿಚ್ ಏನು ಬರೋಲ್ಲ, ಒಂದು ನಾರ್ಮಲ್ ಆಗಿರೋ ಒಂದು ಪವರ್ ಸ್ಟೇರಿಂಗ್ ಬರುತ್ತೆ. ಬಟ್ ಇದರಲ್ಲೂ ಕೂಡ ನಿಮಗೇನು ಅಂತಂದರೆ ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಸ್ಟರ್ ಸಿಗುತ್ತೆ, ನೀವು ನೋಡ್ತಿರ್ಬೋದು, ಓಕೆನಾ. ಕಂಪ್ಲೀಟ್ಲಿ ಡಿಜಿಟಲ್ ಕ್ಲಸ್ಟರು. ಬಟ್ ನನ್ನ ಪ್ರಕಾರ ಆ ಗಾಡಿದು ಡಿಜಿಟಲ್ ಕ್ಲಸ್ಟರ್ಗಿಂತ ಈ ಗಾಡಿಯ ಡಿಜಿಟಲ್ ಕ್ಲಸ್ಟರ್ ಬಂದು ಸೂಪರ್ ಆಗಿದೆ. ನೋಡಿ ಎಷ್ಟು ಒಂದು ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಅಂತ, ಓಕೆನಾ. ಹಾಗೆಯೇ ನಿಮಗೆ ಇಲ್ಲೊಂದು ಮಿರರ್ ಸಿಗುತ್ತೆ. ಇದರಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ನೋಡಿ ಹೈಟ್ ಇರೋ ಕಾರಣ, ಲೋಡ್ ಬಾಡಿ ಹೈಟ್ ಇರೋ ಕಾರಣ ನೋಡಿ ನಿಮಗೆ ಗಾಡಿಯ ಹಿಂದ್ಗಡೆ ಯಾವ್ದಾದ್ರು ಒಂದು ಸಣ್ಣ ಗಾಡಿ ಬರ್ತಿದ್ರೆ ನಿಮಗೆ ಕಾಣಲ್ಲ, ಬ್ಲೈಂಡ್ ಸ್ಪಾಟ್ ಇದೆ, ಓಕೆನಾ. ಹಾಗೆಯೇ ನೋಡಿ ಇಲ್ಲೊಂದು ಬಾಟ್ಲ್ ಹೋಲ್ಡರ್ ಬರುತ್ತೆ. ಇದರಲ್ಲೂ ಕೂಡ ಗೇರ್ ಬಾಕ್ಸ್ ನೋಡಿ, ಗೇರ್ ನೋಡಿ ಇಲ್ಲಿ ಬರುತ್ತೆ. ಬಟ್ ಇದು ಏನು ಅಂತಾರೆ ಸ್ಟೈಲಿಶ್ ಆಗೇನಿಲ್ಲ, ಕಮರ್ಷಿಯಲ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿದ್ದಾರೆ. ಇದೆಲ್ಲ AC-ಗೆ ಸಂಬಂಧಪಟ್ಟ ಸ್ವಿಚ್ಚಸ್ಸು. ಹಾಗೆಯೇ ಈ ಡೋರ್ ಪ್ಯಾಡ್ ನೋಡಿ ಏನು ಅಂತಂದರೆ ಕಾರ್ಡ್ಬೋರ್ಡು ಪ್ಲಸ್ ಕುಷನ್. ಇದು ನೋಡಿ ಅದಾದರೆ ಫೈಬರ್ ಬರ್ತಿತ್ತು, ಆದರೆ ಇದರದ್ದು ಸ್ವಿಚ್ ಎಲ್ಲ ಏನು ಅಂತಂದರೆ ಮೆಟಲ್ಲು,
ಇಲ್ಲಿ ನೋಡಿ, ಇದರಲ್ಲಿ ಏನು ಪವರ್ ವಿಂಡೋ ಬರೋಲ್ಲ, ಎಲ್ಲ ಈ ಥರ ಮ್ಯಾನ್ಯಲ್ ಆಗಿಯೇ ಮಾಡಬೇಕು. ಸೊ ಇದರದ್ದು ಕತೆ ಈ ಥರ. ಹಾಗೆ ಗೆಳೆಯರೆ, ಇವಾಗೇನು ಅಂತಂದರೆ ನಾವು ಎರಡು ಇಂಜಿನ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಗೆಳೆಯರೆ, ಮೊದಲದಾಗಿ ಬೊಲೆರೋ ಗಾಡಿಯ ಒಂದು ಇಂಜಿನ್ ಬಗ್ಗೆ ಹೇಳೋದಾದರೆ, ಇದಕ್ಕೆ 2523 cc ಇಂಜಿನ್ ಬರುತ್ತೆ. ಅದು 4 ಸಿಲಿಂಡರ್ ಇಂಜಿನ್ ಆಗಿರುತ್ತೆ. ಹಾಗೆಯೇ 75 BHP, 3200 RPM ಅಲ್ಲಿ, 200 Nm ಟಾರ್ಕು, 1400 to 2200 RPM ಅಲ್ಲಿ. ಅರ್ಥ ಆಯ್ತಾ? ಆದರೆ ವೀರೋಗೆ ಹೇಳೋದಾದರೆ, ಇಂಜಿನ್ ಡೀಟೇಲ್ಸ್ ಹೇಳೋದಾದರೆ ನೋಡಿ ಗೆಳೆಯರೆ, ಇದಕ್ಕೆ 3 ಸಿಲಿಂಡರ್ ಇಂಜಿನ್ ಬರುತ್ತೆ. ಅದು MDI ಇಂಜಿನ್ ಬರುತ್ತೆ. ಆದರೆ ಇದು 59 kV ಬರುತ್ತೆ, ಅಂದರೆ 80 HP, 3500 RPM ಅಲ್ಲಿ, 210 Nm ಟಾರ್ಕ್ ಬರುತ್ತೆ. 1400 ಇಂದ 2600 RPM ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಇದೆ, ಅಂದರೆ ಇದು 4 ಸಿಲಿಂಡ್ರು, ಇದು 3 ಸಿಲಿಂಡ್ರು. ಗೆಳೆಯರೆ, ಆಗಲೇ ನಾನು ಹೇಳ್ದಾಗೆ ವಿಷಯ ಏನು ಅಂತಂದರೆ, ಇದಾದರೆ ಸಿಟಿಗಳಲ್ಲಿ, ಅರ್ಬನ್ ಏರಿಯಾಗಳಲ್ಲಿ ಯಾವುದಾದ್ರು ಒಂದು ಕಂಪನಿಗೆ ಅಟ್ಯಾಚ್ ಮಾಡಿಬಿಟ್ಟು ಬಾಕ್ಸ್ ಹಾಕ್ಕೊಂಡು ಸಪ್ಲೈ ಏನಾರು ಇದ್ದರೆ, ಹೈವೇಲಿ ಜಾಸ್ತಿ ಓಡಾಟ ಇದ್ದರೆ ನೋಡಿ ಈ ಒಂದು ವೆಹಿಕಲ್ಲು. ಆದರೆ ಇದೇನು ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ರಫ್ ಆ್ಯಂಡ್ ಟಫ್ ವರ್ಕ್ ಇದ್ದರೆ ನೋಡಿ ಈ ಒಂದು ವೆಹಿಕಲ್ಲು ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಇದು ಡಿಸೈನ್ ಆ ಥರನೇ ಮಾಡಿದ್ದಾರೆ. ಇದು ಕಾರ್ ಥರ ಹೈಟೆಕ್ ಆಗಿದೆ, ಇದು ಸ್ವಲ್ಪ ರಿಜಿಡ್ ಆಗಿ ರಫ್ ಆ್ಯಂಡ್ ಟಫ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಜಸ್ಟ್ ಒಂದು ಕಂಪ್ಯಾರಿಸನ್ ವಿಡಿಯೋ, ಎಜುಕೇಷನಲ್ ಪರ್ಪಸ್ಗೆ. ಹಾಗೆಯೇ ಈ ಒಂದು ಡೀಲರ್ಶಿಪ್ನ ಕಾಂಟ್ಯಾಕ್ಟ್ ನಂಬರ್ ನಾನು ಕೆಳಗಡೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಖಂಡಿತವಾಗ್ಲೂ ಯಾವುದೇ ಎನ್ಕ್ವೈರಿ ಇದ್ದರೂ ನಿಮಗೆ ಬೇಕಾದ ಮಾಹಿತಿ ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.